ಇನ್ನೇನು 15 ದಿನಗಳಲ್ಲಿ ಹಸಿಮಣೆ ಏರಬೇಕಾಗಿದ್ದ ಯುವತಿಯೋರ್ವಳು ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿರುವ ಘಟನೆ ವರದಿಯಾಗಿದೆ. ಶಿವಮೊಗ್ಗ ಮಲೋಗಪ್ಪದ ಬಳಿ ಇರುವ ಸಕ್ಕರೆ ಫ್ಯಾಕ್ಟರಿ ಮತ್ತು ಹಾತಿನಗರದ ಮಧ್ಯದಲ್ಲಿ ಬೈಕ್ನಲ್ಲಿ ಯುವತಿ ಸಹೋದರನ ಜೊತೆ ಹೋಗ್ತಿದ್ದ ವೇಳೆ ರಾಂಗ್ ರೂಟ್ನಲ್ಲಿ ಬರ್ತಿದ್ದ ಬೋಟಿ ಮಾರಾಟಗಾರನ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಯುವತಿ ರಸ್ತೆಗೆ ಬಿದ್ದು ಆಕೆಯ ಮೇಲೆ ಖಾಸಗಿ ಬಸ್ ಚಲಿಸಿದ ಪರಿಣಾಮ ಸ್ಥಳದಲ್ಲಿಯೇ ಸಾವು ಕಂಡಿರುವ ಘಟನೆ ಇಂದು ಬೆಳಗ್ಗೆ ಸುಮಾರು 9:30ಕ್ಕೆ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ಯುವತಿಯನ್ನ 26 ವರ್ಷದ ಕವಿತಾ ಎಂದು ಗುರುತಿಸಲಾಗಿದೆ. ಯುವತಿ ಕವಿತಾ ಮತ್ತು ಸಂತೋಷ್ ಬೈಕ್ನಲ್ಲಿ ದುಮ್ಮಳ್ಳಿಯಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಾರೆ. ಎದುರಿನಿಂದ ಬೋಟಿ ಮತ್ತು ಇತರೆ ಕುರುಕಲು ಪದಾರ್ಥ ಮಾರಾಟ ಮಾಡುವ ದ್ವಿಚಕ್ರ ವಾಹನಕ್ಕೆ ಲಗೇಜ್ ಏರಿಕೊಂಡು ಬರುವಾಗ ಬೋಟಿ ಪ್ಯಾಕೇಜ್ ತಗುಲಿ ಕವಿತಾ ಮತ್ತು ಸಂತೋಷ್ ಕೆಳಗೆ ಬೀಳಿದ್ದಾರೆ. ಇನ್ನು ಸಂತೋಷ್ ರಸ್ತೆಯ ಫುಟ್ಪಾತ್ ಕಡೆ ಬಿದ್ದರೆ ಕವಿತಾ ರಸ್ತೆ ಮಧ್ಯ ಬಿದ್ದಿದ್ದಾರೆ. ಹಿಂಬದಿಯಲ್ಲಿ ಬರ್ತಿದ್ದ ಖಾಸಗಿ ಬಸ್ ಕವಿತಾರ ತಲೆಯ ಮೇಲೆ ಹರಿದಿದೆ. ಪರಿಣಾಮ ಯುವತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ಕವಿತಾಳಿಗೆ ಮದುವೆ ನಿಶ್ಚಯವಾಗಿದ್ದು ಇನ್ನೇನು 15 ದಿನಗಳಲ್ಲಿ ಆಕೆಗೆ ಮದುವೆ ನಿಶ್ಚಯವಾಗಿತ್ತು. ಹಸೆಮಣೆ ಏರ್ಬೇಕಾಗಿದ್ದ ಯುವತಿ ಮಸಣ ಸೇರಿದ್ದಾಳೆ. ಬೋಟಿ ಮಾರಾಟ ಮಾಡುವ ದ್ವಿಚಕ್ರ ವಾಹನ ಜವರಾಯನಂತೆ ಕಾಡಿದೆ. ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734117. ಕನೆಕ್ಷನ್ ರೋಡ್ ಅದು ಇಲ್ಲ, ಹೈವೇ ಅವಶ್ಯಕತೆನೇ ಇಲ್ಲ. ಇದೇನು ಸುಮ್ಮನೆ ಜನ ಸಾಯ್ತಿದೆ, ಸುಮ್ಮನೆ ಬೀಳ್ತಿದೆ. ಎಷ್ಟು ಜನ ಅಂತ ನೋಡಿದ್ರೆ ಇವತ್ತವರೆಗೂ ಯಾರು ಹೆಸರಿಲ್ಲ. ನಾವು ಇವತ್ತು ಹೇಳ್ತಿದ್ದೀವಿ ಸ್ಟೆಪ್ ಮಾಡಿದ್ದಾರೆ, ಬಂದು ಗುದ್ದಿ ಬೀಳ್ತಿದ್ದಾರೆ. ಅನುಕೂಲ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ರೋಡ್ ಬಂದ್ ಮಾಡ್ತೀವಿ ನಾವು, ಹೈವೇನೇ ಬಂದ್ ಮಾಡ್ತೀವಿ ನಾವು. ಬೇಡ ಅವಶ್ಯಕತೆನೇ ಇಲ್ಲ ನಮಗೆ. ದಿನಕ್ಕೊಬ್ಬೊಬ್ರು ಬೀಳ್ತಾರೆ, ಸಾಯೋರು ಸಾಯ್ತಾನೆ ಇದ್ದಾರೆ. ಇಲ್ಲಿ ಕೊಡು 10 ಸೆಕೆಂಡ್ ಮುಂದೆ ಬಾ. 10-15 ಸೇರ್ತಾರೆ. ರೆಡ್ಡಿ ಕ್ಯಾಂಪು ಸೋಗಾನೆ ಈಗ ನೋಡ್ತಾರೆ. ಅದಕ್ಕೆ ನಾವು ಬಂದರೆ ನಾನು ನೋಡಿ ಪಾರ್ಟಿ ಮೇಲೆ ಇಲ್ಲ ಅವ್ರು ಸೃಷ್ಟಿ ಮಾಡಲಿ ಒಂದು ಏನು ಜಾಸ್ತಿ ಕಾನೂನು ಕವಿತಾ ಅನ್ನೋ ಹುಡುಗಿ ಹಾಸ್ಪಿಟ್ಲಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ MSc ಗ್ರಾಜುಯೇಟ್. ಅವಳು ಸರ್ಜರಿ ಹಾಸ್ಪಿಟ್ಲಲ್ಲಿ ನೌಕರಿ ಮಾಡ್ತಾಯಿದ್ದು. ಅವಳಿಗೆ ಮದುವೆ ನಿಶ್ಚಿತ ಆಗಿತ್ತು. ಇದೇ ತಿಂಗಳು 24ರಂದು ಮದುವೆ ನಿಶ್ಚಿತ ಆಗಿತ್ತು. ಇವತ್ತು ಕೊನೆ ದಿನ ಲೀವ್ ಹಾಕಿ ನಾನು ಮದುವೆ ಕಾರ್ಯಕ್ರಮದಲ್ಲಿ ತೊಡಕೋಬೇಕು ಅಂತೇಳಿ ಅಣ್ಣನ ಜೊತೆಗೆ ಡ್ರಾಪ್ ತೊಗೋಬೇಕಾದ್ರೆ ಅಲ್ಲಿ ಡಿವೈಡರ್ ತುಂಬ ಸಮಸ್ಯೆ ಇದೆ. ಅಲ್ಲಿ ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಆಗಿಲ್ಲ. ಒಂದು ರಸ್ತೆ ಸಿಂಗಲ್ ರಸ್ತೆ ಟೈಪ್ ಮಾಡಿ ತುಂಬ ಸಮಸ್ಯೆ ಆಗಿದೆ. ಅದಕ್ಕೆ ವೈಜ್ಞಾನಿಕವಾಗಿ ಟ್ರಾಫಿಕ್ನವರು ಮತ್ತು ಹೈವೇರು ಅಲ್ಲಿ ಈ ಹಿಂದೆ ಸುಮಾರು ಹಲವಾರು ಅಪಘಾತ ಆಗಿದ್ದಾವೆ. ಕೈ ಮುರಿಯೋದು, ಕಾಲು ಮುರಿಯೋದು, ತುಂಬಾ ಅಪಘಾತ ಆಗಿದ್ದಾವೆ. ಅಲ್ಲಿ ದುಮ್ಮಳ್ಳಿ ಕಡೆ ಹೋಗ್ತಾ ಸುಮಾರು 10 ಹಳ್ಳಿ ಅಟ್ಯಾಚ್ಮೆಂಟ್ ಇದೆ. ಅಲ್ಲಿ ಅಪ್ ಟು ಸೋಗಾನೆವರೆಗೂ ಹೋದ ಕಡೆದವರು ಅಟ್ಯಾಚ್ಮೆಂಟ್ ಇದೆ. ಆ 10-15 ಹಳ್ಳಿ ಜನ ಅಲ್ಲಾಚನೆ ಓಡಾಡೋದು.
ಅದು ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ ಅಷ್ಟಕ್ಕೆ ಬಿಟ್ಬಿಟ್ಟಾರೆ ಅದನ್ನು. ರಸ್ತೆ ಅಗಲೀಕರಣ ಆಗಿ ವೈಜ್ಞಾನಿಕವಾಗಿ ಟ್ರಾಫಿಕ್ ರೂಲ್ಸು ಹೈವೇ ರೂಲ್ಸನ್ನು ಸೇರಿಕೊಂಡು ಇವತ್ತು ರಸ್ತೆ ಸರಿ ಮಾಡಿದರೆ ಇವತ್ತು ಅಪಘಾತ ತಪ್ತಿತ್ತದು. ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಒಂದು ಹುಡುಗಿ MSc ಮಾಡಿ ಡಿಸ್ಟಿಂಕ್ಷನ್ ಪಾಸಾಗಿ ಒಂದು ಸಣ್ಣ ನೌಕರಿ ಮಾಡ್ಬೇಕಾದ್ರೆ ಅವ್ರ ತಂದೆ ತಾಯಿಗೆ ಮುಂದೆ ಮೂಲ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಇವತ್ತು ಅವ್ರ ಜೀವನಕ್ಕೆ ಆಧಾರವಾಗಂಥ ಒಂದು ದುಡಿಮೆ ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಅಪಘಾತ ಈಡಾಗಿದ್ದಾಳೆ. ಇಂಥ ಅಪಘಾತಗಳು ಆಗಬಾರ್ದು ಅಂದರೆ ದಯವಿಟ್ಟು ಮಾನ್ಯ ಶಾಸಕರು, ಮಾನ್ಯ ಸಂಸದರು ಹಾಗೂ ಟ್ರಾಫಿಕ್ನವರು ಮತ್ತು ಹೈವೇನವರು ಇದನ್ನು ಸಮಾಲೋಚನೆ ಮಾಡಿ ವೈಜ್ಞಾನಿಕವಾಗಿ ಸರಳವಾಗಿ ಓಡಾಡಂಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಮತ್ತು ಅವರಿಗೆ ಹುಡುಗಿಗೆ ತಂದೆ ತಾಯಿಗೆ ಏನಾದ್ರು ಪೆನ್ಷನ್ ಬಂದರೆ ಅದನ್ನು ಮಾನ್ಯ ಶಾಸಕರುಗಳು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ತಮ್ಮ ಹೆಸರು? ಹನುಮಾನಾಯಕ ಅಂತೇಳಿ ದುಮ್ಮಳ್ಳಿ.